ಆ ಜಾಗದಲ್ಲಿ ನಾನು ಇದ್ದಿದ್ದು ಸತ್ಯ. ಆಡಿಯೋ ವೈರಲ್ ಬಗ್ಗೆ ರಕ್ಷಕ್ ಬುಲೆಟ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮನೆ ಏನ್ ಹೇಳಿದ್ರು ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ಗೆ ರೌಡಿಗಳ ಗುಂಪೊಂದು ಜೀವ ಬೆದರಿಕೆ ಹಾಕಿದ್ರು ಎಂದು ಹೇಳಿಕೊಂಡಿದ್ರು. ಈ ಘಟನೆಗೆ ಸಂಬಂಧಿಸಿದಂತೆ ಲಾಯರ್ ಜಗದೀಶ್ ಜೊತೆ ಪ್ರಥಮ್ ಖಾಸಗಿಯಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿತ್ತು. ಇದರಲ್ಲಿ ರಕ್ಷಕ್ ಬುಲೆಟ್ ಹೆಸರು ಕೇಳಿ ಬಂದಿದೆ. ಈ ಬಗ್ಗೆ ಇದೀಗ ರಕ್ಷಕ್ ಬುಲೆಟ್ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ಮೀಡಿಯಾದಲ್ಲಿ ವೈರಲ್ ಆಗಿದ್ದ ಈ ಘಟನೆಯಲ್ಲಿ ತಮ್ಮ ಹೆಸರು ಚರ್ಚೆ ಆಗಿರುವ ಬಗ್ಗೆ ರಕ್ಷಕ್ ಬುಲೆಟ್ ಇದೀಗ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಒಂದು ಸೆಲೆಬ್ರಿಟಿ ಆದ ಮೇಲೆ ಒಂದು ಪೂಜೆಗೆ ಕರೀತಾರೆ, ನಾವು ಹೋಗಲೇಬೇಕು. ಸಹಜ, ನಾನು ಹೋಗಿದ್ದೇನೆ. ನಾನು ಇಲ್ಲ ಅಂತ ಹೇಳಿಲ್ಲ. ಆ ಜಾಗದಲ್ಲಿ ನಾನು ಇದ್ದುದು ಸತ್ಯ. ನಾನು ಬೆದರಿಕೆ ಹಾಕಿಸಿದ್ದೇನೆ, ನಾನು ಸುಪಾರಿ ಕೊಟ್ಟಿದ್ದೇನೆ ಅಂತ ಒಂದಷ್ಟು ಕಡೆ ನೋಡಿದೆ. ನಾನು ರೌಡಿಸಂ ಮಾಡೋಕೆ ಅಥವಾ ಬೇರೆ ವ್ಯವಹಾರ ಮಾಡೋಕೆ ನಾನು ಇಲ್ಲಿ ಬಂದಿಲ್ಲ. ನಾನು ಮೇಕಪ್ ಹಾಕ್ತೇನೆ, ನಿಯತ್ತಾಗಿ ಕೆಲಸ ಮಾಡ್ತೇನೆ, ಅಷ್ಟೇ ನನ್ನ ಡ್ಯೂಟಿ ಎಂದು ರಕ್ಷಕ್ ಹೇಳಿಕೊಂಡಿದ್ದಾರೆ. ಇಲ್ಲಿ ನಾನು ಬೇರೆಯವರಿಗೆ ದಾಳಿ ಮಾಡಿರೋದು ಆಗ್ಲಿ, ಧಮಕಿ ಹಾಕೋದು ಆಗ್ಲಿ ಅಥವಾ ರೌಡಿಸಂ ಮಾಡೋದು ಆಗ್ಲಿ, ಏನೋ ವೆಪನ್ಸ್ ತೋರಿಸಿದ್ರು ಅಂತೆಲ್ಲ ಹೇಳಿದ್ದಾರೆ. ಆದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲದೆ ಇರೋ ವಿಚಾರ. ಅವರನ್ನ ಹೇಗೆ ಕರೆದಿದ್ರು, ನನ್ನನ್ನು ಅದೇ ರೀತಿ ಕರೆದಿದ್ರು. ಹೋದೆ, ಊಟ ಮಾಡಿದೆ, ನಾನು ಆಚೆ ಬಂದೆ. ಅದಕ್ಕೂ ನನಗೂ ಸಂಬಂಧವಿಲ್ಲ. ಇಲ್ಲೇ ರಕ್ಷಕ್ ಇದ್ದ ಅನ್ನೋ ಒಂದು ವಿಚಾರ ಇಷ್ಟೆಲ್ಲ ಚರ್ಚೆ ಆಗ್ತಿದೆ ಇದ್ದಾರೆ ರಕ್ಷಕ್ ಬುಲೆಟ್. ನಾನು ಯಾವತ್ತಿಗೂ ಪ್ರಥಮ್ ಅವರನ್ನ ಅಣ್ಣ ಅಂತಲೇ ಕರೆಯುವುದು. ನಾನು ಅವರು ಫ್ಯಾಮಿಲಿ ಫ್ರೆಂಡ್ಸ್. ಬೇರೆಯವರಿಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಕಲಾವಿದರ ಮನೆಯಿಂದ ಬಂದಿದ್ದೇವೆ. ನಾವು ಇಲ್ಲಿ ಕೆಲಸ ಮಾಡೋಕೆ ಅಂತ ಬಂದಿದ್ದೇವೆ. ಕೆಲಸ ಮಾತ್ರ ಮಾಡ್ತೇವೆ. ಇದರಲ್ಲಿ ನನ್ನದು ಏನು ಪಾತ್ರ ಇಲ್ಲ ಎಂದು ರಕ್ಷಕ್ ಹೇಳಿದ್ದಾರೆ. ನಾನು ತಪ್ಪು ಮಾಡಿದ್ದೇನೆ. ಪ್ರಥಮಣ್ಣನಿಗೆ ನಾನು ಏನಾದರೂ ಪ್ರಾಬ್ಲಮ್ ಮಾಡಬೇಕು ಅಂತ ನಾನು ಹೊರಟಿದ್ರೆ ಆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ. ಅದನ್ನು ತೆಗೆದುಕೊಳ್ಳಲು ನಾನು ರೆಡಿಯಾಗಿದ್ದೇನೆ ಎಂದು ರಕ್ಷಕ್ ಬುಲೆಟ್ ಹೇಳಿಕೊಂಡಿದ್ದಾರೆ. ಹೌದು, ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕ. ರಕ್ಷಕ್ ಬುಲೆಟ್ ಇದ್ದ ಒಂದು ವಿಚಾರ ಕೇಳಿ ಅನೇಕರು ಕೂಡ ಇದೀಗ ಶಾಕ್ ಆಗಿದ್ದಾರೆ. ರಕ್ಷಕ್ ಇಂಥ ಕೆಲಸವನ್ನ ಮಾಡಿದ್ರ ಅನ್ನೋದು. ಸದ್ಯ ಇದೀಗ ರಕ್ಷಕ್ ಬುಲೆಟ್ ಪ್ರಥಮ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನು, ಅಲ್ಲಿದ್ದಂತಹ ಘಟನೆಗಳನ್ನು ವಿವರಿಸಿದ್ದಾರೆ. ನಿಜಕ್ಕೂ ರಕ್ಷಕ್ ಬುಲೆಟ್ ಹಾಗೂ ಆ ವಿಚಾರಕ್ಕೂ ಸಂಬಂಧ ಏನು, ಇಲ್ಲಿ ದಯವಿಟ್ಟು ನಡೆದಿದ್ದು ಏನು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ. ಸದ್ಯಕ್ಕೆ ಇದೀಗ ಪ್ರಥಮ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಕ್ ಬುಲೆಟ್ ಅವರು ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.